ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ರಿವಿಷನ್ ಹೇಳ್ಕೊಡ್ತಾ ಇದ್ದೀನಿ ಇಂಜಿನಿಯರಿಂಗ್ ಡ್ರಾಯಿಂಗು. ಸೊ ಯಾವ ರೀತಿ ನೀವು ಬರೀ 1 ಗಂಟೆಯಲ್ಲಿ ಇಂಜಿನಿಯರಿಂಗ್ ಡ್ರಾಯಿಂಗ್ ಸಬ್ಜೆಕ್ಟ್ನ ಕಲಿಬೋದು ಮತ್ತು ಯಾವ ರೀತಿ ರಿವಿಷನ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ತಪ್ಪದೆ ಎಲ್ಲರೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಂಜಿನಿಯರಿಂಗ್ ವಿಜುವಲೈಸೇಷನ್ ಚಾನಲ್. ಇವತ್ತು ನಾವು ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಸಬ್ಜೆಕ್ಟ್ನ ರಿವಿಷನ್ ಮಾಡೋಣ. ಸೊ ಇವತ್ತು ನಾನು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಫಸ್ಟಾಗಿ ನಾವು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್ನ ರಿವಿಷನ್ ಮಾಡೋಣ. ಇಲ್ಲಿ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ನಾವು ರಿವೈಸ್ ಮಾಡೋದ್ರಿಂದ ಎಕ್ಸಾಮ್ ನಮಗೆ ಈಸಿಯಾಗಿ ಪಾಸ್ ಮಾಡ್ಬೋದು. ಫಸ್ಟಾಗಿ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸಲ್ಲಿ ಏನಂದರೆ ನಾವು ಈ ಕ್ವಾಡ್ರೆಂಟ್ ಸಿಸ್ಟಮ್ನ ಅರ್ಥ ಮಾಡ್ಕೋಬೇಕು. ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ 4 ಕ್ವಾಡ್ರೆಂಟ್ಸ್. ಸೊ ನಮಗೆ ಗೊತ್ತಿದೆ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸಲ್ಲಿ 4 ಕ್ವಾಡ್ರೆಂಟ್ ಇರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಏನು, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್. ಟೋಟಲಾಗಿ 4 ಕ್ವಾಡ್ರೆಂಟ್ ಇರುತ್ತೆ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್ ಪ್ರಾಬ್ಲಮಲ್ಲಿ. ಈ 4 ಕ್ವಾಡ್ರೆಂಟ್ಸಲ್ಲೇ ಪ್ರಾಬ್ಲಮ್ಸು ಬರೋದು ನಮಗೆ. ಸೊ ಫಸ್ಟ್ ಏನಂದರೆ ಈ ಕ್ವಾಡ್ರೆಂಟ್ಸ್ ಡೆಫಿನಿಷನ್ನ ನಾವು ತಿಳ್ಕೊಬೇಕು. ಯಾಕಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇದು ಗೊತ್ತಿದ್ರೆ ನಮಗೆ ಈಸಿಯಾಗಿ ಮಾಡ್ಬೋದು. ಫಸ್ಟ್ ಕ್ವಾಡ್ರೆಂಟ್ ಡೆಫಿನೇಷನ್ ಏನು? ಸೊ ಇಟ್ ಈಸ್ ನಥಿಂಗ್ ಬಟ್ ಎಬೋವ್ HP ಆ್ಯಂಡ್ ಇನ್ ಫ್ರಂಟ್ ಆಫ್ VP. ಸೊ ಇದನ್ನು ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ಏನು? ಎಬೋವ್ HP, ಓಕೆ, ಎಬೋವ್ HP ಆ್ಯಂಡ್ ಬಿಹೈಂಡ್ ಆಫ್ VP. ಸೊ ಇದ್ರ ಡೆಫಿನೇಷನ್ ಸೆಕೆಂಡ್ ಕ್ವಾಡ್ರೆಂಟು. ಓಕೆ, ಅದೇ ರೀತಿ ಥರ್ಡ್ ಕ್ವಾಡ್ರೆಂಟ್ ಹೆಂಗೆ? ಸೊ ಇಟ್ ಈಸ್ ಬಿಲೋ HP ಆ್ಯಂಡ್ ಬಿಹೈಂಡ್ ಆಫ್ VP. ಓಕೆ, ಇದು ಥರ್ಡ್ ಕ್ವಾಡ್ರೆಂಟ್ ಡೆಫಿನೇಷನ್ನು. ಹಾಗೆ ಫೋರ್ತ್ ಕ್ವಾಡ್ರೆಂಟ್ ಡೆಫಿನೇಷನ್ ಏನು ಬರುತ್ತೆ? ಬಿಲೋ ಆಫ್ HP ಆ್ಯಂಡ್ ಇನ್ ಫ್ರಂಟ್ ಆಫ್ VP. ಸೊ ಈ 4 ಕ್ವಾಡ್ರೆಂಟ್ಸ್ ಡೆಫಿನೇಷನ್ನ ನಾವು ಮೊದಲಾಗಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದನ್ನು ಸಿಂಪಲ್ಲಾಗಿ ತಿಳ್ಕೊಬೇಕಾದ್ರೆ ಹೆಂಗೆ, ನಾನು 4 ಕ್ವಾಡ್ರೆಂಟ್ಸ್ನ ಸಿಂಪಲ್ಲಾಗಿ ಒಂದು ಡಯಾಗ್ರಾಮಲ್ಲಿ ಬರಿತೀನಿ. ಸೊ ನೀವು ನೋಡ್ಕೋಬೋದು. ಸೊ ಆ್ಯಕ್ಚುಲಿ ಹಾರ್ಜೆಂಟಲ್ ಲೈನ್ ಬಂದು HP. ಸೊ ಯು ಕ್ಯಾನ್ ಚೇಂಜ್ ಹಿಯರ್, ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಸೊ HP ಇದು VP. ಸೊ ಇಲ್ಲಿ ನಾವು ಕ್ಲೀನಾಗಿ ಡಿಫೈನ್ ಮಾಡ್ಕೋಬೋದು ಈಸಿಯಾಗಿ. ಸೊ ರಿಮೆಂಬರೆನ್ಸ್ ಈಸಿಯಾಗಿ ಆಗುತ್ತೆ. ಯು ಕ್ಯಾನ್ ಸಿ. ಸೊ ಇಲ್ಲಿ ಏನಾಗುತ್ತೆ, ಅಬ್ಸರ್ವರು ಯಾವಾಗಲೂ ಲೆಫ್ಟ್ ಸೈಡಲ್ಲಿ ಫಿಕ್ಸ್ ಆಗಿರ್ತಾರೆ. ಸೊ ಅಬ್ಸರ್ವರ್ ನೋಡ್ತಿರಂಗೆ ನಾವು ಡಿಫೈನ್ ಮಾಡ್ಕೋಬೋದು ಕ್ವಾಡ್ರೆಂಟ್ನ. ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಾಗ್ತಿದೆ? ಎಬೋವ್ HP ಇದೆ ಆಬ್ಜೆಕ್ಟು, ಇನ್ ಫ್ರಂಟ್ ಆಫ್ VP ಇದೆ. ದಟ್ ಈಸ್ ಅವರ್ ಫಸ್ಟ್ ಕ್ವಾಡ್ರೆಂಟ್. ಓಕೆನಾ? ಸೊ ಅದೇ ರೀತಿ ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ಏನು? ಸೊ ಇಟ್ ಈಸ್ ನಥಿಂಗ್ ಬಟ್ ಎಬೋವ್ HP ಆ್ಯಂಡ್ ಬಿಹೈಂಡ್ ಆಫ್ VP. ಓಕೆ, ಎಬೋವ್ HP ಆ್ಯಂಡ್ ಬಿಹೈಂಡ್ ಆಫ್ VP ಅಂತ ನಾವು ಹೇಳ್ಬೋದು. ಅದೇ ರೀತಿ ಥರ್ಡ್ ಕ್ವಾಡ್ರೆಂಟ್ ಅಂದರೆ ಏನಂದರೆ, ಸೊ ಆಬ್ಜೆಕ್ಟ್ ಇಲ್ಲಿ ಬಿಲೋ ಆಫ್ HP ಇರುತ್ತೆ ಮತ್ತು ಬಿಹೈಂಡ್ ಆಫ್ VP ಇರುತ್ತೆ. ಓಕೆ, ಸೇಮ್ ವೇ ವಿ ಕ್ಯಾನ್ ಪ್ಲೇಸ್ ದ ಆಬ್ಜೆಕ್ಟ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಇಟ್ ಈಸ್ ನಥಿಂಗ್ ಬಟ್ ಬಿಲೋ ಆಫ್ HP ಆ್ಯಂಡ್ ಇನ್ ಫ್ರಂಟ್ ಆಫ್ VP. ಸೊ ಈ ಕ್ವಾಡ್ರೆಂಟ್ಸ್ ಡೆಫಿನೇಷನ್ಸ್ನ ನಾವು ಗ್ಯಾಪ್ನ ಇಡಬೇಕು. ಸೊ ನೆಕ್ಸ್ಟ್ ಏನಂದರೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಆಫ್ 4 ಕ್ವಾಡ್ರೆಂಟ್ಸು. ಸೊ ಅಂದರೆ ನಾವು ಮೇನ್ 2D ಶೀಟಲ್ಲಿ ಬರಿತೀವಲ್ಲ, ಸೊ ಅಲ್ಲಿ ನಮಗೆ ನೊಟೇಷನ್ಸ್ ಗೊತ್ತಿರಬೇಕು ಯಾವ ರೀತಿ ನಾವು HP VP ಎಲ್ಲಿ ಬರುತ್ತೆ ಅಂತ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಏನು ಬರುತ್ತೆ? XY ಲೈನ್ ಬರೆದಾದ್ಮೇಲೆ VP ಎಬೋವ್ ದ XY ಲೈನ್ ಇರುತ್ತೆ, HP ಬಿಲೋ ದ XY. ಸೆಕೆಂಡ್ ಕ್ವಾಡ್ರೆಂಟ್ ಏನಿರ್ತದೆ? HP VP ಎರಡೂ ಕೂಡ XY ಲೈನ್ ಮೇಲೆ ಇರ್ತದೆ. ಅದೇ ರೀತಿ ಥರ್ಡ್ ಕ್ವಾಡ್ರೆಂಟಲ್ಲಿ ಏನು? ರಿವರ್ಸ್ ಫಸ್ಟ್ ಕ್ವಾಡ್ರೆಂಟು. HP ಪ್ಲೇನ್ ಮೇಲೆ ಬರುತ್ತೆ, VP ಪ್ಲೇನು ಕೆಳಗೆ ಬರುತ್ತೆ. ಸೊ ಫೋರ್ತ್ ಕ್ವಾಡ್ರೆಂಟಲ್ಲಿ ಇಟ್ ಈಸ್ ನಥಿಂಗ್ ಬಟ್ ರಿವರ್ಸ್ ಆಫ್ ಸೆಕೆಂಡ್ ಕ್ವಾಡ್ರೆಂಟು. ಸೊ ಬೋತ್ HP ಆ್ಯಂಡ್ VP ಪ್ಲೇನ್ ವರ್ ಬಿಲೋ ದ XY ಲೈನ್. ಸೊ ನೀವು ನೋಡ್ಕೋಬೋದು, ಇದು ವೈಸ್ ವರ್ಸ ಇರುತ್ತೆ. ಫಸ್ಟು ಮತ್ತು ಥರ್ಡ್ ಕ್ವಾಡ್ರೆಂಟು ವೈಸ್ ವರ್ಸ ಆಪೋಸಿಟ್ ಇರ್ತದೆ. ಸೆಕೆಂಡು ಮತ್ತು ಫೋರ್ತ್ ಕ್ವಾಡ್ರೆಂಟ್ ಅದೇ ರೀತಿ ವೈಸ್ ವರ್ಸ. ಸೊ ನೀವು ಕ್ಲೀನಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದಾದಮೇಲೆ ಏನು ಮಾಡ್ಬೋದು ನಾವು? ವಿಜುವಲೈಸ್. ಥರ್ಡ್ ಸ್ಟೆಪ್ ಏನಂದರೆ ನೀವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ನಿಮಗೆ ಪಾಯಿಂಟ್ಸ್ ಎಲ್ಲಿ ಪ್ಲೇಸ್ ಆಗಿದೆ, ಎಬೋವ್ ಅಂದರೆ ಏನು, ಬಿಲೋ ಅಂದರೆ ಏನು, ಈ ಕಾನ್ಸೆಪ್ಟ್ಸ್ ಅರ್ಥ ಆಗ್ಬಿಟ್ರೆ ನಿಮಗೆ ಪಾಯಿಂಟ್ಸ್ ಪ್ರಾಬ್ಲಮ್ ಮಾಡೋಕ್ಕೆ ಭಾಳ ಈಸಿ. ಸೊ ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ? ಇಫ್ ಎ ಪಾಯಿಂಟ್ ಈಸ್ ಲೈಯಿಂಗ್ ಎಬೋವ್ ಆರ್ ಬಿಲೋ ದ HP ಮೀನ್ಸ್ ಇಟ್ ಈಸ್ ದ ಫ್ರಂಟ್ ವ್ಯೂ. ಸೊ ಯಾವುದೇ ಒಂದು ಪಾಯಿಂಟು ಎಬೋವ್ ಬಿಲೋ ಇದ್ದರೆ ಅದು ಫ್ರಂಟ್ ವ್ಯೂ. ಅದೇ ರೀತಿ ಯಾವುದೇ ಇಫ್ ಎನಿ ಪಾಯಿಂಟ್ ಈಸ್ ಲೈಯಿಂಗ್ ಬಿಹೈಂಡ್ ಆರ್ ಇನ್ ಫ್ರಂಟ್ ಆಫ್ VP ಮೀನ್ಸ್ ಇಟ್ ಈಸ್ ಟಾಪ್ ವ್ಯೂ. ಇಫ್ ದ ಪಾಯಿಂಟ್ ಈಸ್ ಲೈಯಿಂಗ್ ಆನ್ HP ಮೀನ್ಸ್ ಫ್ರಂಟ್ ವ್ಯೂ. ಇಫ್ ದ ಪಾಯಿಂಟ್ ಈಸ್ ಲೈಯಿಂಗ್ ಆನ್ VP ಮೀನ್ಸ್ ಟಾಪ್ ವ್ಯೂ. ಸೊ ಈ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡ ಅಂದರೆ ಭಾಳ ಈಸಿಯಾಗಿ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸು ನಿಮಗೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾವು ನೋಡೋದಾದರೆ ನೆಕ್ಸ್ಟು ಯಾವ ರೀತಿ ಪ್ರಾಬ್ಲಮ್ಸ್, ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇನ್ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್. ಓಕೆ,
ಸೊ ಇಲ್ಲಿ ಅರೌಂಡ್ 4 to 5 ಟೈಪ್ಸ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನೀವು ಒಂದೊಂದೇ ಟೈಪ್ ಪ್ರಾಬ್ಲಮ್ ಮಾಡ್ತಾ ಹೋದರೆ ಸೊ ಆರಾಮಾಗಿ ಯಾವುದೇ ಟೈಪ್ ಪ್ರಾಬ್ಲಮ್ ಕೊಟ್ಟರು ಕೂಡ ಇಂಟರ್ನಲ್ಸ್ ಇರ್ಬೋದು, ಎಕ್ಸಾಮ್ ಇರ್ಬೋದು, ಕ್ಲೀನಾಗಿ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಟೈಪ್ ಪ್ರಾಬ್ಲಮ್ ಏನು ಬರುತ್ತೆ, ಒಂದು ಎಕ್ಸ್ವೈ ಲೈನ್ ಅದರಲ್ಲಿ ಸೊ 4 ಕ್ವಾಡ್ರೆಂಟ್ ಕೂಡ ಒಂದೇ ಎಕ್ಸ್ವೈ ಲೈನ್ ಮೇಲೆ ಮಾಡುವಂಥದ್ದು ಪ್ರಾಬ್ಲಮ್ಸ್. ಓಕೆ, ನೀವು ನೋಡಿರ್ಬೋದು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸಲ್ಲಿ ಫಸ್ಟು ಸೆಕೆಂಡ್ ಪ್ರಾಬ್ಲಮ್ಮು. ಓಕೆ, ಸೊ ನೀವು ಇದನ್ನು ಸೊ ಒಂದೇ ಎಕ್ಸ್ವೈ ಲೈನ್ ಮೇಲೆ 4 ಪಾಯಿಂಟ್ಸು 4 ಕ್ವಾಡ್ರೆಂಟ್ಸ್ದು ನೊಟೇಷನ್ ಬರೋೈತೆ ಫಸ್ಟ್ ಪ್ರಾಬ್ಲಮ್ಮು. ಸೆಕೆಂಡ್ ಒನ್ ಬಂದು ಸೈಡ್ ವಿ ಪ್ರಾಬ್ಲಮ್ಸ್. ಸೊ ಇಲ್ಲಿ ಸೈಡ್ ವಿ ಪ್ರಾಬ್ಲಮ್ಸ್ ಬಂದು LPP ಪ್ರಾಬ್ಲಮ್ ಇರ್ಬೋದು, ಅಥವಾ RPP ಇರ್ಬೋದು, ಅದೇ ಲೆಫ್ಟ್ ಪ್ರೊಫೈಲ್ ಪ್ಲೇನ್ ಮತ್ತು ರೈಟ್ ಪ್ರೊಫೈಲ್ ಪ್ಲೇನ್ ಬರ್ಬೋದು. ಥರ್ಡ್ ಟೈಪ್ ಪ್ರಾಬ್ಲಮ್ ಒಂದು ಶಾರ್ಟೇಜ್ ಡಿಸ್ಟೆನ್ಸ್ ಪ್ರಾಬ್ಲಮ್, ಅಂದರೆ ಆರ್ಕ್ ಡಿಸ್ಟೆನ್ಸ್ ಕೊಟ್ಟಿರ್ತಾನೆ, ಆ ಆರ್ಕ್ ಡಿಸ್ಟೆನ್ಸ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಮಾಡುವಂಥದ್ದು. ಓಕೆ, ಆಮೇಲೆ ಫೋರ್ತ್ ಪ್ರಾಬ್ಲಮ್ ಬಂದು ಸಿಂಗಲ್ ಪಾಯಿಂಟ್ 2 or more ವ್ಯೂಸ್, ಅಂದರೆ ಸಿಂಗಲ್ ಪಾಯಿಂಟ್ ಕೊಟ್ಬಿಟ್ಟು 2 to 3 ವ್ಯೂಸ್ ಕೊಡ್ತಾನೆ. ಸಿಂಗಲ್ ಪಾಯಿಂಟ್ ದೇರ್ ಆರ್ ಲೈಕ್ ಸಿಂಗಲ್ ಪಾಯಿಂಟ್ ಅಬೌವ್ ದೇರ್ ಆರ್ ಐದರ್ ಇಟ್ ಕ್ಯಾನ್ ಬಿ ಫ್ರಂಟ್ ವ್ಯೂಸ್ ಆರ್ ದ ಟಾಪ್ ವ್ಯೂಸ್ ಸಿಂಗಲ್ ಪಾಯಿಂಟಲ್ಲಿ. ಅದಾದಮೇಲೆ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್. ಓಕೆ, ಸೊ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸಲ್ಲಿ ಡಿಸ್ಟೆನ್ಸ್ ಕೊಟ್ಟಿರ್ತಾನೆ, ಡಿಸ್ಟೆನ್ಸ್ ಬಿಟ್ವೀನ್ ಟಾಪ್ ವ್ಯೂಸ್ ಆರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫ್ರಂಟ್ ವ್ಯೂಸ್, ಆ ಡಿಸ್ಟೆನ್ಸ್ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಸ್ನ ಮಾಡಬೇಕು. ಸೊ ಇಷ್ಟೇ ಪ್ರಾಬ್ಲಮ್ಸ್ ಇರೋದು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸಲ್ಲಿ. ಸೊ ನೀವು ಈ ಪ್ರಾಬ್ಲಮ್ಸ್ ಎಲ್ಲ ನನ್ನ ಚಾನಲಲ್ಲಿ ನಾನು ಮಾಡಿದ್ದೀನಿ. ಸೊ ನನ್ನದೇ ಪ್ರಾಬ್ಲಮ್ ಕೂಡ ನೀವು ಅರ್ಥ ಮಾಡ್ಕೊಂಡಾದರೆ ಸೊ ಆ ಟೈಪ್ ಯಾವುದೇ ರೀತಿ ಪ್ರಾಬ್ಲಮ್ ಕೊಟ್ಟರು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇದು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್. ನಾವು ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ ಈಸ್ ಪ್ರೊಜೆಕ್ಷನ್ ಆಫ್ ಲೈನ್ಸ್. ಸೊ ಇದರಲ್ಲಿ ಈ ಕಾನ್ಸೆಪ್ಟ್ಸ್ ಇದು ಭಾಳ ಇಂಪಾರ್ಟೆಂಟು. ಯಾವುದೇ ಪ್ರಾಬ್ಲಮ್ ಕೊಟ್ಟರು ನಾವು ಸಾಲ್ವ್ ಮಾಡೋದು. ಫಸ್ಟ್ ಏನು, ಟ್ರೂ ಲೆಂತ್ ಆಫ್ ಲೈನ್ ಇನ್ ಟಾಪ್ ವ್ಯೂ ಎಕ್ಸಾಕ್ಟ್ಲಿ ಈಕ್ವಲ್ ಟು ಟ್ರೂ ಲೆಂತ್ ಆಫ್ ಲೈನ್ ಇನ್ ಫ್ರಂಟ್ ವ್ಯೂ. ದಟ್ ಈಸ್ ದ ಫಸ್ಟ್. ನೆಕ್ಸ್ಟ್, ಟ್ರೂ ಲೆನ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ದ ಅಪರೆಂಟ್ ಲೆನ್ಸ್. ಇದನ್ನು ಗ್ಯಾಪ್ನ ಇಟ್ಕೋಬೇಕು ನೀವು. ಟ್ರೂ ಲೆನ್ಸ್ ಇವಾಗ 2 ಲೆಂತ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದೇ ಟ್ರೂ ಲೆಂತ್, ಚಿಕ್ಕದಿರೋದು ಅಪರೆಂಟ್. ಸೇಮ್ ಅದೇ ರೀತಿ ಅಪರೆಂಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ದ ಟ್ರೂ ಲೆಂತ್ ಆ್ಯಂಗಲ್ಸ್, ಇದನ್ನು ಐಡೆಂಟಿಫೈ ಮಾಡ್ಬೋದು. ಆಮೇಲೆ ಅಪರೆಂಟ್ ಲೆನ್ಸ್ ಆರ್ ಆಲ್ವೇಸ್ ರೊಟೇಟೆಡ್, ವಿ ನೆವರ್ ರೊಟೇಟ್ ದ ಟ್ರೂ ಲೆನ್ಸ್. ನೆಕ್ಸ್ಟ್, ಅಪರೆಂಟ್ ಲೆಂತ್ ಟಾಪ್ ಆ್ಯಂಡ್ ಫ್ರಂಟ್ ಪೀಸ್ನ ಒಂದು ಸ್ಟ್ರೈಟ್ ಲೈನ್ ಜಾಯ್ನ್ ಮಾಡಿದ್ರೆ ಸೊ ಒಂದೇ ವರ್ಟಿಕಲ್ ಲೈನಲ್ಲಿ 2 ಪಾಯಿಂಟ್ಸ್ ಕೂಡ ಜಾಯ್ನ್ ಆಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಏನೇನಿದೆ, ಪ್ರೊಜೆಕ್ಷನ್ ಆಫ್ ಪ್ಲೇನ್ ಸರ್ಫೇಸಸ್. ಸೊ ಇದು ಭಾಳ ಇಂಪಾರ್ಟೆಂಟು, ರಿವಿಷನ್ ಹೆಂಗೆ ಮಾಡೋಣ ಏನೇನು. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಲ್ಲಿ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸಲ್ಲಿ ಸೊ ಪ್ರೊಜೆಕ್ಷನ್ ಆಫ್ ಯಾವುದೇ ಕನ್ಸ್ಟ್ರಕ್ಷನ್ ಪ್ಲೇನ್ ಸರ್ಫೇಸ್ ಮಾಡೋಕ್ಕೆ ನೀವು ರೆಡಿ ಇರಬೇಕು ವಿತ್ ಆ್ಯಂಗಲ್ಸ್. ಯಾಕಂದರೆ ನಿಮ್ಮ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬಂತು ಅಂದರೆ ನಿಮ್ಮ 50% ಪ್ರಾಬ್ಲಮ್ಮು ಈಸಿ ಆಗುತ್ತೆ. ಫಸ್ಟಾಗೆ ನೀವು ಟ್ರಯಾಂಗಲ್ ತೊಗೊಂಡ್ರೆ ಅದರಲ್ಲಿ 3 ಸೈಡ್ಸ್ ಇರುತ್ತೆ. ಆ್ಯಂಗಲ್ ಮೆಥಡಲ್ಲಿ ಹೋದರೆ ಯೂಸಿಂಗ್ 120 ಡಿಗ್ರಿ ವಿ ಕ್ಯಾನ್ ಕನ್ಸ್ಟ್ರಕ್ಟ್. ಸೇಮ್ ನೆಕ್ಸ್ಟ್ ಸ್ಕ್ವೇರ್ ತೊಗೊಂಡ್ರೆ ಅದರಲ್ಲಿ 4 ಸೈಡ್ಸ್ ಇರ್ತದೆ. ಸೊ 90 ಡಿಗ್ರಿ ಆ್ಯಂಗಲ್ ಯೂಸ್ ಮಾಡಿಕೊಂಡು ಸ್ಕ್ವೇರ್ ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ಥರ್ಡ್ ಬಂದು ಪೆಂಟಗನಲ್ಲಿ 5 ಸೈಡ್ಸ್ ಇರ್ತವೆ. ಸೊ ಎಕ್ಸ್ಟರ್ನಲ್ ಆ್ಯಂಗಲ್ ಯು ಹ್ಯಾವ್ ಟು ಯೂಸ್, ದಟ್ ಈಸ್ 72 ಡಿಗ್ರಿ. ದೆನ್ ಹೆಕ್ಸಗನ್ ಅಂದರೆ ಇದರಲ್ಲಿ 6 ಸೈಡ್ಸ್ ಇರ್ತದೆ. ಸೊ ಆ್ಯಂಗಲ್ ಮೆಥಡಲ್ಲಿ ಮಾಡ್ತೀರಾ ಅಂದರೆ ಅದನ್ನು ನಾವು 60 ಡಿಗ್ರಿ ಆ್ಯಂಗಲ್ ಪ್ರೊಟೆಕ್ಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಫೈನಲಾಗಿ ಸರ್ಕಲ್ ಕನ್ಸ್ಟ್ರಕ್ಟ್ ಮಾಡೋದು ಭಾಳ ಈಸಿ. ಸೊ ನೆಕ್ಸ್ಟ್ ನೀವು ನೋಡೋದಾದರೆ ಈ ಟ್ರಯಾಂಗಲ್ನ ನಾವು ಆರ್ಕ್ ಮೆಥಡಲ್ಲೂ ಮಾಡ್ಬೋದು. ಕಂಪಾಸ್ ಯೂಸ್ ಮಾಡಿಕೊಂಡು ಡೈಮೆನ್ಷನ್ಸ್ನ ಮೆಜರ್ ಮಾಡಿ ಮಾಡ್ಬೋದು. ಸೊ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬಂತಂದರೆ 50% ಪ್ರಾಬ್ಲಮ್ಮು ಈಸಿಯಾಗಿ ನಾವು ಮಾಡ್ಬೋದು. ಇದರ ಸಿಸ್ಟಮಲ್ಲಿ ಇರ್ಬೋದು ಅಥವಾ ಸ್ಕೆಚಲ್ಲಿ ಇರ್ಬೋದು. ಅದೇ ರೀತಿ ಎಕ್ಸಾಗನ್ನ ನಾವೇನು ಮಾಡ್ಬೋದು, ಆರ್ಕ್ ಮೆಥಡಲ್ಲಿ ಮಾಡ್ಬೋದು. ಓಕೆ, ಸರ್ಕಲ್ನ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟು ಫಸ್ಟು ಕಂಪಾಸ್ ಯೂಸ್ ಮಾಡಿ ಆಮೇಲೆ ಡಿವೈಡ್ ಮಾಡ್ಕೋಬೋದು. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್. ಸೊ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬರಬೇಕು. ಅದೇ ರೀತಿ ರೆಕ್ಟ್ಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ರೆಕ್ಟ್ಯಾಂಗಲ್ಸಲ್ಲಿ 2 ರೀತಿ ಪ್ರಾಬ್ಲಮ್ ಬರುತ್ತೆ. ಒಂದು ಶಾರ್ಟರ್ ಎಡ್ಜು, ಇನ್ನೊಂದು ಲಾಂಗರ್ ಎಡ್ಜು. ಸೊ ಇದೆರಡು ರೀತಿ ಪ್ರಾಬ್ಲಮ್ಸ್ನ ಸೊ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸಲ್ಲಿ ಇಂಪಾರ್ಟೆಂಟ್ ಏನಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್ನ ನಾವು ಫಾಲೋ ಮಾಡಬೇಕು. ಯಾಕಂದರೆ ಪ್ಲೇನ್ಸ್ನ ನಾವು ಪ್ಲೇಸ್ ಮಾಡ್ತೀವಲ್ಲ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಇರ್ಬೋದು ಅಥವಾ ಕಾರ್ನರ್ ಇರ್ಬೋದು, ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್ನ ಕನ್ಸಿಡರ್ ಮಾಡಬೇಕು. ಸೊ ಇದು ಭಾಳ ಇಂಪಾರ್ಟೆಂಟು. ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಅವರು ಲೆಫ್ಟ್ ಹ್ಯಾಂಡ್ ಸೈಡ್ಸ್ ರೆಫರೆನ್ಸ್ನ ಕನ್ಸಿಡರ್ ಮಾಡಲ್ಲ, ಎಡ್ಜ್ ಕೂರಿಸ್ಬಿಡ್ಲು ಕಾರ್ನರ್ನ ಕೂರಿಸ್ತಾರೆ. ಕಾರ್ನರ್ ಕೂರಿಸೋ ಜಾಗದಲ್ಲಿ ಎಡ್ಜ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಪೊಸಿಷನ್ ನಿಮ್ದು ರಾಂಗ್ ಆಯ್ತಂದರೆ ಸೊ ಯು ವಿಲ್ ನಾಟ್ ಗೆಟ್ ಎನಿ ಮಾರ್ಕ್ಸ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ಇದನ್ನು ಭಾಳ ಇಂಪಾರ್ಟೆಂಟಾಗಿ ನೀವು ಗ್ಯಾಪ್ನ ಇಟ್ಕೋಬೇಕಾಗಿದ್ದು ಏನಂದರೆ ಲೆಫ್ಟ್ ಸೈಡ್ ರೆಫರೆನ್ಸ್ ಇನ್ ಆರ್ಡರ್ ಟು ಪ್ಲೇಸ್ ದ
ಪ್ಲೇನ್ ಲ್ಯಾಮಿನ ವೆದರ್ ಇಟ್ ಈಸ್ ಎ ಟ್ರಯಾಂಗಲ್, ಸ್ಕ್ವೇರ್, ಪೆಂಟಗನ್ ಯಾವುದೇ ಇರ್ಬೋದು, ನೀವು ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸಲ್ಲೇ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಅಥವಾ ವಿತ್ ರೆಸ್ಪೆಕ್ಟ್ ಟು ಕಾರ್ನರ್. ಆಮೇಲೆ ನೀವು ಡಿಸೈಡ್ ಮಾಡಬೇಕು ಈ ಕ್ವಶನಲ್ಲಿ ಅದು ಎಚ್ ಪಿಲ್ ಪ್ಲೇಸ್ ಮಾಡಬೇಕು ಅಥವಾ ವಿ ಪಿ ಪ್ಲೇಸ್ ಮಾಡಬೇಕು. ಅದನ್ನು ನೀವು ಕ್ಲೀನಾಗಿ ಕ್ವಶನ್ ಓದಿ ಅದ್ರ ಪ್ರಕಾರ ನೀವು ಪ್ಲೇಸ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಟೈಪ್ಸ್ ಆಫ್ ಪ್ರಾಬ್ಲಮ್, ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ, ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಕಲಿಸ್ತಾ ಅಂದರೆ ಸೊ ಈ ಮಾಡ್ಯೂಲು ಭಾಳ ಈಸಿ. ಇದು ಸ್ಕೋರಿಂಗ್ ಮಾಡ್ಯೂಲ್. ಆ್ಯಕ್ಚುಲಿ ಪ್ರೊಜೆಕ್ಷನ್ ಆಫ್ ಲೈನ್ಸ್ ಕಂಪೇರ್ ಮಾಡಿದ್ರೆ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸು ಭಾಳ ಈಸಿ ಇರುತ್ತೆ. ಓಕೆ. ಸೊ ಟೈಪ್ಸ್ ಆಫ್ ಪ್ರಾಬ್ಲಮ್ಸಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡೋದಾದ್ರದ್ದು ನಾರ್ಮಲ್ ಟೈಪ್ ಪ್ರಾಬ್ಲಮ್ಮು. ಸೊ ನಾರ್ಮಲ್ ಟೈಪ್ ಪ್ರಾಬ್ಲಮ್ಮು. ಸೊ ಇದರಲ್ಲಿ ಏನಂದರೆ ನಾರ್ಮಲ್ ಟೈಪ್ ಪ್ರಾಬ್ಲಮ್ ಏನಂದರೆ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ಸ್ ಕೊಟ್ಟಿರ್ತಾನೆ ಎಚ್ ಪಿ ಮತ್ತು ವಿ ಪಿ ಪ್ಲೇನ್ಗೆ. ಇಲ್ಲಿ ನೋಡೋದಾದ್ರೆ ನೀವೇ ನೋಡಬೇಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಕೊಟ್ಟಿರ್ತಾನೆ, ಎಡ್ಜ್ ಅಥವಾ ಸೈಡು. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಇರ್ಬೋದು, ಎಚ್ ಪಿ ಇರ್ಬೋದು ಅಥವಾ ವಿ ಪಿ ಇರ್ಬೋದು. ಇದು ಸೈಡ್ ಅಥವಾ ಎಡ್ಜ್ ಅಂತ ಮೆನ್ಷನ್ ಮಾಡಿರ್ತಾನೆ. ನೀವು ಕ್ವಶನಲ್ಲಿ ಅದನ್ನು ಕ್ಲೀನಾಗಿ ನೋಡ್ಕೊಂಡಂದರೆ ಸೊ ದಟ್ ಈಸ್ ನಥಿಂಗ್ ಬಟ್ ಯುವರ್ ನಾರ್ಮಲ್ ಟೈಪ್ ಪ್ರಾಬ್ಲಮ್. ಓಕೆನಾ. ಸೊ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ಯಾವುದು ಅಂದರೆ ಬೀಟಾ ಆ್ಯಂಗಲ್ ಟೈಪ್. ಸೊ ಬೀಟಾ ಆ್ಯಂಗಲ್ ಟೈಪ್ ಏನಂದರೆ ಇದರಲ್ಲಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ಸ್ನ ಇಲ್ಲಿ ಪರ್ಟಿಕ್ಯುಲರ್ ವರ್ಡ್ಸ್ ಜೊತೆ ಮೆನ್ಷನ್ ಮಾಡ್ತಾನೆ. ಇವಾಗ ಟ್ರಯಾಂಗಲಲ್ಲಿ ಏನು ಯೂಸ್ ಮಾಡ್ತಾನೆ, ಮೀಡಿಯನ್ ಅಂತ ಯೂಸ್ ಮಾಡ್ತಾನೆ. ಪೆಂಟಗನಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು. ಸೊ ಅದರ್ ಇಟ್ ಈಸ್ ಸ್ಕ್ವೇರ್ಗೆ ಡಯಾಗನಲ್ಲು, ಹೆಕ್ಸಗನ್ಗೂ ಡಯಾಗನಲ್ಲು, ಸರ್ಕಲ್ಗೆ ಡಯಾಮೀಟರು. ಈ ಟರ್ಮ್ಸ್ನ ನೀವು ಕ್ವಶನಲ್ಲಿ ನೋಡಬೇಕಾದಂತು. ಸೊ ಫಸ್ಟ್ ಇಂಪಾರ್ಟೆಂಟು ಏನಂದರೆ ಈ ಸಬ್ಜೆಕ್ಟಲ್ಲಿ ನೀವು ಕ್ವಶನ್ನ ತರುವಾಗಿ ಓದೋದನ್ನ ತಿಳ್ಕೊಳ್ಳಿ. 5 ನಿಮಿಷ ಇಲ್ಲ 10 ನಿಮಿಷ ಆದರೂ ಪರವಾಗಿಲ್ಲ. ನೀವು ಫಸ್ಟು ಕ್ವಶನ್ನ ಏನು ಸ್ಟೆಪ್ ಬೈ ಸ್ಟೆಪ್ ಸ್ಪ್ಲಿಟ್ ಮಾಡಿಕೊಂಡು ಕ್ಲೀನಾಗಿ ಓದಿ. ಫಸ್ಟು ಏನು ಕನ್ಸ್ಟ್ರಕ್ಟ್ ಮಾಡಬೇಕು, ಎಷ್ಟು ಡೈಮೆನ್ಷನ್ ವಿತ್ ರೆಸ್ಪೆಕ್ಟ್ ಟು ಎಡ್ಜು ಅಥವಾ ಕಾರ್ನರು, ಆಮೇಲೆ ಇನ್ಕ್ಲಿನೇಷನ್ ಯಾವುದು ಕೊಟ್ಟಿದ್ದಾನೆ. ಇವಾಗ ನೋಡಿ ಪರ್ಟಿಕ್ಯುಲರ್ ಟರ್ಮ್ಸ್ ಇರ್ತವೆ ಬೀಟಾ ಆ್ಯಂಗಲಲ್ಲಿ. ಟ್ರಯಾಂಗಲಲ್ಲಿ ಮೀಡಿಯನ್ ಅಂತ ಇರ್ತದೆ, ಸ್ಕ್ವೇರಲ್ಲಿ ಡಯಾಗನಲ್ಲು, ಪೆಂಟಗನಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು, ಎಕ್ಸಗನಲ್ಲಿ ಡಯಾಗನಲ್ಲು ಮತ್ತು ಸರ್ಕಲಲ್ಲಿ ಡಯಾಮೀಟರ್. ಈ ರೀತಿ ವರ್ಡ್ಸ್ಗಳನ್ನ ನಾವು ಕ್ವಶನಲ್ಲಿ ಐಡೆಂಟಿಫೈ ಮಾಡಿದಂದ್ರೆ ಏನಾಯ್ತದೆ, ಸೊ ಇದು ಬೀಟಾ ಆ್ಯಂಗಲ್ ಅಂತ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಓಕೆನಾ. ಸೊ ಈ ರೀತಿ ನಿಮಗೆ ಈ ಪ್ರಾಬ್ಲಮ್ಸ್ ಎಲ್ಲ ಈಸಿಯಾಗಿ ಅರ್ಥ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಇದ್ದಾರೆ, ನಿಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ, ಅವರಿಗೆಲ್ಲ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಈಸಿಯಾಗಿ ಪಾಸ್ ಮಾಡ್ಬೋದು. ಸೊ ನಾವು ನೆಕ್ಸ್ಟ್ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ನಾನು ಆವಾಗಲೇ ಹೇಳಿದೆ. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್ ವಿತ್ ವೆನ್ ಮೇ ಪ್ಲೇಸ್ ದ ಲ್ಯಾಮಿನ with respect to edge or with respect to corner on the particular plane, we have to be very careful. Okay. ಸೊ ದ ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ನೋಡೋದಾದರೆ ಅದು ಅಪಿಯರ್ಸ್ ಟು ಬಿ ಅಂತ. ಅಪಿಯರ್ಸ್ ಟು ಬಿ ಏನಂದರೆ ಈ ಬೀಟಾ ಆ್ಯಂಗಲ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದೇ ರೀತಿ ಕ್ವಶನ್ ಇರುತ್ತೆ ಸೇಮ್. ಇದರಲ್ಲಿ ಏನಂದರೆ ಒಂದೇ ಒಂದು ಎಕ್ಸ್ಟ್ರಾ ವರ್ಡ್ ಏನು ಆ್ಯಡ್ ಮಾಡ್ತಾನೆ ಅಂದರೆ ಅಪಿಯರ್ಸ್ ಟು ಬಿ ಅಂತ. ಇವಾಗ ಹೆಂಗೆ ಕ್ವಶನ್ ಬರುತ್ತೆ ಅಂದರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಪಿಯರ್ಸ್ ಟು ಬಿ ಇನ್ಕ್ಲೈನ್ ಟು ವಿ ಪಿ, ಮೀಡಿಯನ್ ಅಪಿಯರ್ಸ್ ಟು ಬಿ ಇನ್ಕ್ಲೈನ್ ಟು ವಿ ಪಿ, ಡಯಾಗನಲ್ ಅಪಿಯರ್ಸ್ ಟು ಬಿ ಇನ್ಕ್ಲೈನ್ ಟು ವಿ ಪಿ. ಈ ಬೀಟಾ ಆ್ಯಂಗಲ್ ಟರ್ಮ್ಸ್ ಇರ್ತಾವಲ್ಲ ಅದ್ರ ಜೊತೆಗೆ ಏನಂದರೆ ಈ ಅಪಿಯರ್ಸ್ ಟು ಬಿ ಅನ್ನೋ ವರ್ಡ್ನ ಇವನು ಆ್ಯಡ್ ಮಾಡ್ತಾನೆ. ಸೊ ಅಂಥ ಟೈಪ್ ಪ್ರಾಬ್ಲಮ್ ಏನಂದರೆ ನಾವು ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬಾರ್ದು. ಸೊ ಅದೇ ಬರೀ ನಾವು ಆ ಪರ್ಟಿಕ್ಯುಲರ್ ಮೀಡಿಯನ್ ಇರ್ಬೋದು, ಡಯಾಗನಲ್ ಇರ್ಬೋದು ಅಥವಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇರ್ಬೋದು, ಅದ್ರ ಮೇಲೆ ನಾವು ಕೂರಿಸ್ಬಿಡ್ಬೇಕಷ್ಟೆ. ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬಾರ್ದು. ಸೊ ಇದನ್ನು ಭಾಳ ನೀವು ಇಂಪಾರ್ಟೆಂಟಾಗಿ ಇದನ್ನು ರಿಮೆಂಬರ್ ಮಾಡಬೇಕು, ಮರೆಯೋಂಗಿಲ್ಲ ಇದನ್ನು. ಸೊ ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಇದು ರೆಕ್ಟ್ಯಾಂಗಲ್ಸ್. ಸೊ ರೆಕ್ಟ್ಯಾಂಗಲ್ಸಲ್ಲಿ ನಿಮ್ಗೆ ಗೊತ್ತಿದೆ 2 ರೀತಿ ಪ್ರಾಬ್ಲಮ್ ಇರ್ತದೆ, ಒಂದು ಶಾರ್ಟರ್ ಎಡ್ಜು, ಇನ್ನೊಂದು ಲಾಂಗರ್ ಎಡ್ಜು. ಈ ಪ್ರಾಬ್ಲಮಲ್ಲಿ ಈ ಪರ್ಟಿಕ್ಯುಲರ್ ಟರ್ಮ್ನ ಮೆನ್ಷನ್ ಮಾಡಿರ್ತಾನೆ. ಸೊ ಈ ಪರ್ಟಿಕ್ಯುಲರ್ ಟರ್ಮ್ ತೊಗೊಂಡು ನಾವು ಫಸ್ಟ್ ಪೊಸಿಷನ್ನ ಡಿಸೈಡ್ ಮಾಡಬೇಕು. ಓಕೆನಾ. ಸೊ ಶಾರ್ಟರ್ ಎಡ್ಜ್ನ ತೊಗೋಬೇಕು ಪ್ಲೇಸ್ ಮಾಡೋಕ್ಕೆ ವಿತ್ ರೆಸ್ಪೆಕ್ಟ್ ಟು ಎಡ್ಜ್. ಓಕೆ. ಅದು ಆಮೇಲೆ ಡಿಸೈಡ್ ಮಾಡಬೇಕು ಅದು ಎಚ್ ಪಿಲಿ ಪ್ಲೇಸ್ ಮಾಡಬೇಕು ವಿ ಪಿಲಿ, ಅದನ್ನು ಕೂಡ ಕ್ವಶನಲ್ಲಿ ಕೊಟ್ಟಿರ್ತಾನೆ. ಓಕೆನಾ. ಎಚ್ ಪಿಲಿ ಪ್ಲೇಸ್ ಮಾಡಬೇಕಾ ವಿ ಪಿಲ ಅಂತ ಕ್ಲೀನಾಗಿ ಕ್ವಶನ್ ಕೊಟ್ಟಿರ್ತಾನೆ. ಫಸ್ಟ್ ಏನಂದರೆ ನನ್ನ ರಿಕ್ವೆಸ್ಟ್ ಏನಂದರೆ ಕ್ವಶನ್ನ ನೀವು ಕ್ಲೀನಾಗಿ 10 ನಿಮಿಷ ಇರ್ಬೋದು, 1/4 ಗಂಟೆ ಇರ್ಬೋದು, ಕ್ಲೀನಾಗಿ ಓದಿ. ನೆಕ್ಸ್ಟು ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್ ಬಂದಂದರೆ ಐಸೋಸೆಲೆಸ್ ಟ್ರಯಾಂಗಲ್ ಪ್ರಾಬ್ಲಮ್ ಇದೆ. ನೆಕ್ಸ್ಟು 30 ಡಿಗ್ರಿ 60 ಡಿಗ್ರಿ ಸೆಟ್ ಸ್ಕ್ವೇರ್ ಪ್ರಾಬ್ಲಮ್ ಇದೆ. ಸೊ ಈ ಪ್ರಾಬ್ಲಮ್ಸ್ನ ನೀವು ಕ್ಲೀನಾಗಿ ನೋಡ್ಕೊಳ್ಳಿ. ಫಸ್ಟ್ ಏನಂದ್ರೆ ಸೆಟ್ ಸ್ಕ್ವೇರ್ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು ಅದು ಗೊತ್ತು ಮಾಡ್ಕೊಳ್ಳಿ. ಆಮೇಲೆ ಐಸೋಸೆಲೆಸ್ ಟ್ರಯಾಂಗಲ್ ಹೆಂಗೆ ಮಾಡ್ತೀರಾ, ಆಲ್ಟಿಟ್ಯೂಡ್ ಕೊಟ್ಟಿರ್ತಾನೆ, ಬೇಸ್ ಎಡ್ಜ್ ಇರುತ್ತೆ, ನೋಡ್ಕೊಂಡು ಮಾಡಬೇಕು. ಸೊ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ಯಾವುದಂದರೆ ರೆಕ್ಟ್ಯಾಂಗಲ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಟ್ರಯಾಂಗಲ್ ಪ್ರಾಬ್ಲಮ್ಸ್ ಇರ್ಬೋದು. ಇದರಲ್ಲಿ ಏನು ಮಾಡ್ತಾರೆ, ಒಂದೊಂದ್ಸಲ ಆ್ಯಂಗಲ್ ಕೊಟ್ಟಿರಲ್ಲ. ಸೊ ಇದರಲ್ಲಿ ವಿತೌಟ್ ಇನ್ಕ್ಲಿನೇಷನು ಒಂದು ವರ್ಟಿಕಲ್ ಹೈಟ್ ಡಿಸ್ಟೆನ್ಸ್ ಕೊಟ್ಟಿರ್ತಾನೆ. ಸೊ ಕಾರ್ನರ್ ಅಪೋಸಿಟ್ ಟು ದ ಎಡ್ಜ್ ಹ್ಯಾಸ್ ಟು ಬಿ ಟಿಲ್ಟೆಡ್ ಅಟ್ ಎ ಹೈಟ್ ಆಫ್ ಸಮ್ 15 mm
ಎಬೋವ್ ದ ಹೆಚ್ ಪಿ ಅಂತ ಈ ರೀತಿ. ಅಂಥ ಟೈಪ್ ಪ್ರಾಬ್ಲಮ್ಸ್ ಏನಂದರೆ ನಾವು ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡಬೇಕು, ಲೋಕಸ್ ಲೈನ್ ಡ್ರಾ ಮಾಡಬೇಕು, ಆಮೇಲೆ ಕಂಪಾಸ್ ಯೂಸ್ ಮಾಡಿ ಫ್ರಂಟ್ ವ್ಯೂ ಡಿಸ್ಟೆನ್ಸಿಂದ ಕಟ್ ಮಾಡಬೇಕು. ಸೊ ಈ ರೀತಿಯ ಪ್ರಾಬ್ಲಮ್ಸು ನಾವು ಸೆಕೆಂಡ್ ಪೊಸಿಷನಲ್ಲಿ ಕೊಡ್ತಾನೆ. ಸೆಕೆಂಡ್ ಪೊಸಿಷನಲ್ಲಿ ಆ್ಯಂಗಲ್ ಕೊಡಲ್ಲ, ಅದಕ್ಕಿಂತ ಬದಲಾಗಿ ಏನು ಕೊಡ್ತಾನೆ, ಒಂದು ಡಿಸ್ಟೆನ್ಸ್ ಕೊಡ್ತಾನೆ, ಒಂದು ವರ್ಟಿಕಲ್ ಹೈಟ್ ಡಿಸ್ಟೆನ್ಸ್, ಇಟ್ ಹ್ಯಾಸ್ ಟು ಬಿ ಟಿಲ್ಟೆಡ್ ಅಟ್ ಹೈಟ್ ಅಂತ. ಓಕೆನಾ? ಸೊ ನೋಡಿ, ಈ ಥರ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ, ನೀವು ಐಡೆಂಟಿಫೈ ಮಾಡಬೇಕು. ಅಪಿಯರ್ಸ್ ಟು ಬಿ ಇರ್ಬೋದು, ಅಥವಾ ರೆಕ್ಟ್ಯಾಂಗಲ್ಸ್ ಇರಲಿ, ಶಾರ್ಟರ್ ಎಡ್ಜ್ ಅಥವಾ ಲಾಂಗರ್ ಎಡ್ಜ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಐಸೋಸ್ಲೆಸ್ ಅಥವಾ ಸೆಟ್ ಸ್ಕ್ವೇರ್ ಪ್ರಾಬ್ಲಮ್ ಇರ್ಬೋದು. ಸೊ ನೀವು ಐಡೆಂಟಿಫೈ ಮಾಡಬೇಕು, ಏನು ಇನ್ಕ್ಲಿನೇಷನ್ ಕೊಟ್ಟಿದ್ದಾನ, ಅದು ಅದ್ರ ಬಗ್ಗೆ ಏನಾದ್ರು ಬೇರೆ ಏನಾದ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದಾನ, ಅದ್ರ ಪ್ರಕಾರ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಫೈನಲ್ ಆಗಿ ಬಂದು ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್. ಸೊ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್ ಇನ್ ಪ್ಲೇನ್ಸ್. ಸೊ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್ ಅಂದರೆ ಈ ಪೆಂಟಗನ್ ಇರ್ಬೋದು, ಎಕ್ಸಗನ್ ಇರ್ಬೋದು, ಏನಾಗುತ್ತೆ, ಸೊ ಇದರಲ್ಲಿ ಥರ್ಡ್ ಪೊಸಿಷನಲ್ಲಿ ಬಂದು ಅವನೇನು ಮಾಡ್ತಾನೆ, ಪ್ಯಾರಲಲ್ ಟು ವಿ ಪಿ, ಪ್ಯಾರಲಲ್ ಟು ಹೆಚ್ ಪಿ ಅಂತ ಕೊಡ್ತಾನೆ. ಸೊ ಇನ್ಕ್ಲಿನೇಷನ್ ಕೊಟ್ಟಿರಲ್ಲ. ಅಂಥ ಸಿಚುವೇಷನಲ್ಲಿ ಏನು ಮಾಡಬೇಕು, ನಾವು ಪರ್ಟಿಕ್ಯುಲರ್ ಎಡ್ಜ್ನ ತೊಗೊಂಡೋಗಿ ಎಕ್ಸ್ ವೈ ಲೈನ್ಗೆ ಪ್ಯಾರಲಲ್ ಮಾಡಬೇಕು, ಅಥವಾ ಟಚಿಂಗ್ ದ ಟಚಿಂಗ್ ದ ಬೋತ್ ಹೆಚ್ ಪಿ ಆ್ಯಂಡ್ ವಿ ಪಿ ಪ್ಲೇನ್ ಅಂತ ಕೊಡ್ತಾನೆ. ಸೊ ಅವಾಗ ಏನು ಮಾಡಬೇಕು, ಥರ್ಡ್ ಪೊಸಿಷನಲ್ಲಿ ಪರ್ಟಿಕ್ಯುಲರಾಗಿ ಪ್ಲೇಸ್ ಮಾಡಬೇಕು. ಓಕೆನಾ? ಆಮೇಲೆ ಸೆಕೆಂಡ್ ಪೊಸಿಷನಲ್ಲೂ ಏನು ಮಾಡ್ತಾನೆ, ಇನ್ಕ್ಲಿನೇಷನ್ ಕೊಡಲ್ಲ, ನಾನು ಅವಾಗಲೇ ಮೆನ್ಷನ್ ಮಾಡಿದೆ. ಸೊ ಡಿಸ್ಟೆನ್ಸ್ ಕೊಡ್ತಾನೆ, 30 mm ಎಬೋ ಎಚ್ ಪಿ, 15 mm ಎಬೋ ಎಚ್ ಪಿ ಅಂತ. ಆ ಡಿಸ್ಟೆನ್ಸ್ ಯೂಸ್ ಮಾಡಿಕೊಂಡು ಸೆಕೆಂಡ್ ಪೊಸಿಷನ್ನ ಮಾಡಬೇಕು. ಓಕೆ, ಸ್ಪೆಷಲ್ ಟೈಪಲ್ಲಿ ಪರ್ಟಿಕ್ಯುಲರ್ ಏನಾಗಿದೆ, ಥರ್ಡ್ ಪೊಸಿಷನಲ್ಲಿ ಹೇಳ್ತಾನೆ ಪ್ಯಾರಲಲ್ ಮಾಡಿ, ಟಚಿಂಗ್ ದ ವಿ ಪಿ ಪ್ಲೇನ್, ಟಚಸ್ ಬೋತ್ ದ ರೆಫರೆನ್ಸ್ ಪ್ಲೇನ್ಸ್ ಅಂತ. ಅಂಥ ಟೈಮಲ್ಲಿ ಥರ್ಡ್ ಪೊಸಿಷನ್ ಡೈರೆಕ್ಟಾಗಿ ಎಡ್ಜ್ ಇರ್ತದಲ್ವ, ಎಡ್ಜ್ ಅಥವಾ ಕಾರ್ನರ್ ಏನು ಕೊಟ್ಟಿರ್ತಾನೋ ವಿತ್ ರೆಸ್ಪೆಕ್ಟ್ ಟು ದ ಪ್ರಾಬ್ಲಮ್ಮು, ಎಕ್ಸ್ ವೈ ಲೈನ್ ಮೇಲೆ ನಾವು ಕರೆಕ್ಟಾಗಿ ಅದನ್ನು ಕೂರಿಸ್ಬಿಟ್ರೆ ಥರ್ಡ್ ಪೊಸಿಷನ್ ಬಂದ್ಬಿಡುತ್ತೆ. ಓಕೆನಾ? ಸೊ ನಾನು ಮೆನ್ಷನ್ ಮಾಡೋದು ಅದೇ ಪ್ಯಾರಲಲ್ ಟು ಎಚ್ ಪಿ ಆ್ಯಂಡ್ ವಿ ಪಿ ಅಂತ. ಅದೇ ಪರ್ಟಿಕ್ಯುಲರ್ ಸೆಂಟೆನ್ಸ್ನ ನಾವು ಫಾಲೋ ಮಾಡಬೇಕು. ಆ್ಯಂಗಲ್ ಕೊಟ್ಟಿರಲ್ಲ, ಅದ್ರ ಬದಲಾಗಿ ಆ್ಯಂಗಲ್ ಬದಲಾಗಿ ಏನು ಮಾಡಿಕೊಟ್ಟಿರ್ತಾನೆ, ಇದನ್ನು ಮೆನ್ಷನ್ ಮಾಡಿರ್ತಾನೆ, ಮೇಕ್ ಒನ್ ಆಫ್ ದ ಎಡ್ಜ್ ಪ್ಯಾರಲಲ್ ಟು ಎಚ್ ಪಿ ಆ್ಯಂಡ್ ದೆನ್ ಮೇಕ್ ಇಟ್ ಪ್ಯಾರಲಲ್ ಟು ವಿ ಪಿ ಅಂತ. ಸೊ ಆ ಪರ್ಟಿಕ್ಯುಲರ್ ಟರ್ಮ್ಸ್ನ ನೋಡ್ಬಿಟ್ಟು ಏನು ಮಾಡಬೇಕು, ನಾವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟು ನಾವು ಮೂವ್ ಮಾಡೋದಾದರೆ ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟು, ಯಾಕಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೇ ಮಾಡೆಲ್ಗಿರೋದು. ಸೊ ರಿವಿಷನ್ ಮಾಡೋಣ. ಫಸ್ಟ್ ಏನಂದರೆ ಇದರಲ್ಲಿ ರೈಟ್ ಹ್ಯಾಂಡ್ ಸೈಡ್ ರೆಫರೆನ್ಸು. ನಾವು ಯಾವ ರೀತಿ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್ ನೋಡಿದ್ವಲ್ಲ, ಅದೇ ರೀತಿ ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್ ಏನಂದರೆ ರೈಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್. ಯಾಕಂದರೆ ಇಲ್ಲಿ ನಾವು ಎಡ್ಜ್ ಮತ್ತು ಕಾರ್ನರ್ ಪೊಸಿಷನ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಎಡ್ಜ್ ಕಾರ್ನರ್ ಹೆಂಗೆ ಹೇಳ್ತೀವಿ ಅಂದರೆ ಬೇಸ್ ಎಡ್ಜ್ ಅಥವಾ ಬೇಸ್ ಕಾರ್ನರ್ ಅಂತ. ಓಕೆ, ಕ್ವಶನಲ್ಲಿ ಕೊಟ್ಟಿರ್ತಾನೆ ನೋಡಿ ಕ್ಲೀನಾಗಿ, ಬೇಸ್ ಎಡ್ಜ್ ಅಥವಾ ಬೇಸ್ ಕಾರ್ನರ್ ಅಂತ. ರೈಟ್ ಸೈಡ್ ರೆಫರೆನ್ಸು ಇಟ್ ಎಕ್ಸಾಕ್ಟ್ಲಿ ಆಪೋಸಿಟ್ ಆಫ್ ದ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್. ಓಕೆನಾ? ಕನ್ಫ್ಯೂಷನ್ ಆಗೋಕೆ ಹೋಗ್ಬಿಡಿ. ಫಸ್ಟ್ ಪೊಸಿಷನಲ್ಲಿ ನಾವು ಬೇಸ್ ಎಡ್ಜ್ ಅಥವಾ ಬೇಸ್ ಕಾರ್ನರ್ ರೈಟ್ ಹ್ಯಾಂಡ್ ಸೈಡ್ ರೆಫರೆನ್ಸಲ್ಲಿ ತೊಗೋಬೇಕು. ಸೆಕೆಂಡ್ ಕಾನ್ಸೆಪ್ಟ್ ಏನಂದರೆ, ನಾವಿಲ್ಲಿ ವಿ ಹ್ಯಾವ್ ಟು ಪ್ಲೇಸ್ ದ ಲ್ಯಾಮಿನ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಎಚ್ ಪಿ ಪ್ಲೇನ್. ಅಂದರೆ ಇಲ್ಲಿ ಫಸ್ಟ್ ಪೊಸಿಷನ್ ಸ್ಟಾರ್ಟ್ ಮಾಡ್ತೀವಲ್ಲ ಸಾಲಿಡ್ಸಲ್ಲಿ, ಎಚ್ ಪಿ ಪ್ಲೇನಲ್ಲೇ ಸ್ಟಾರ್ಟ್ ಆಗೋದು ಯಾವಾಗಲೂ, ಎಚ್ ಪಿ ಪ್ಲೇನಲ್ಲೇ. ವಿ ಪಿ ಪ್ಲೇನ್ ತಗೊಳ್ಳಂಗಿಲ್ಲ. ಓಕೆ, ಈ ವಿ ಪಿ ಪ್ಲೇನಲ್ಲಿ ಏನಾದರೂ ನೀವು ಫಸ್ಟ್ ಪೊಸಿಷನ್ ಪ್ರೊಜೆಕ್ಷನ್ ಆಫ್ ಸಾಲಿಡ್ ಮಾಡ್ತಂದರೆ ಫುಲ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಓಕೆ, ಸೆಕೆಂಡ್ ಪಾಯಿಂಟ್ ಇಂಪಾರ್ಟೆಂಟು, ಎಚ್ ಪಿ ಪ್ಲೇನಲ್ಲೇ ಫಸ್ಟ್ ಪೊಸಿಷನ್ ಸ್ಟಾರ್ಟ್ ಆಗೋದು. ಓಕೆ, ಗ್ಯಾಪ್ನ ಇಟ್ಕೊಳ್ಳಿ. ನೆಕ್ಸ್ಟು ಪ್ರೊಜೆಕ್ಷನ್ಸ್ ಆಫ್ ಪ್ರಿಸಮ್. ಓಕೆ, ಪ್ರೊಜೆಕ್ಷನ್ ಆಫ್ ಪ್ರಿಸಮಲ್ಲಿ ಏನಾಗುತ್ತೆ, ಇಲ್ಲಿ ಎಷ್ಟು ಟೈಪ್ ಪ್ರಾಬ್ಲಮ್ಸ್ ಇರುತ್ತೆ, ನಾರ್ಮಲ್ ಟೈಪ್ ಪ್ರಾಬ್ಲಮ್ಮು, ಬೀಟಾ ಆ್ಯಂಗಲ್ಲು ಮತ್ತು ಅಪಿಯರ್ಸ್ ಟು ಬಿ. ಓಕೆ, 3 ಥರ ಪ್ರಾಬ್ಲಮ್ ಬರುತ್ತೆ ಪ್ರೊಜೆಕ್ಷನ್ ಆಫ್ ಪ್ರಿಸಮಲ್ಲಿ: ನಾರ್ಮಲ್, ಬೀಟಾ ಆ್ಯಂಗಲ್ ಆ್ಯಂಡ್ ಅಪಿಯರ್ಸ್ ಟು ಬಿ. ಓಕೆ, ಸೇಮ್ ಪ್ಲೇನ್ಸಲ್ಲಿ ಬರುತ್ತಲ್ಲ ಅದೇ ರೀತಿ, ಅದ್ರ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ನೀವು ನೋಡೋಣ ಅದೇನಂತ. ನೆಕ್ಸ್ಟ್ ಪ್ರೊಜೆಕ್ಷನ್ ಆಫ್ ಪಿರಮಿಡ್ಸ್ ಅಂತ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್. ಸೊ ಇದರಲ್ಲೂ ಕೂಡ ಏನು ಬರುತ್ತೆ, ನಾರ್ಮಲ್ ಟೈಪ್ ಬರುತ್ತೆ, ಬೀಟಾ ಆ್ಯಂಗಲ್ಲು ಜೊತೆಗೆ ಏನಂದರೆ ಇಲ್ಲಿ ಸ್ಲ್ಯಾಂಟ್ ಎಡ್ಜ್ ಮತ್ತು ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್ ಅಂತ ಪ್ರಾಬ್ಲಮ್ ಬರುತ್ತೆ. ಓಕೆನಾ? ಮರಿಬೇಡಿ ಅದನ್ನು. ಸೊ ಸ್ಲ್ಯಾಂಟ್ ಎಡ್ಜ್ ಮತ್ತು ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್. ಸೊ ಸ್ಲ್ಯಾಂಟ್ ಎಡ್ಜ್ ಅಂತ ಬರುತ್ತೆ ಮತ್ತು ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್ ಅಂತ. ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್ ಪ್ರೊಜೆಕ್ಷನ್ ಆಫ್ ಪಿರಮಿಡ್ಸಲ್ಲಿ. ಸೊ ಸ್ಲ್ಯಾಂಟ್ ಎಡ್ಜ್ ಬಂದಾಗ ಕಾರ್ನರ್ ಪೊಸಿಷನು, ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್ ಬಂದಾಗ ಎಡ್ಜ್ ಪೊಸಿಷನ್. ಓಕೆ, ಫಸ್ಟ್ ಪೊಸಿಷನ್ ನಾವು ಅದರಲ್ಲಿ ಡಿಸೈಡ್ ಮಾಡ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ದ ಕ್ವೆಶನ್ ಗಿವನ್. ಓಕೆನಾ? ಸೊ ನೋಡಿ, ರೈಟ್ ಹ್ಯಾಂಡ್ ಸೈಡ್ ರೆಫರೆನ್ಸು ಓಕೆ ಕನ್ಸಿಡರ್ ಮಾಡಬೇಕಾಗಿರೋದು ನಾವು ಫಸ್ಟ್ ಪೊಸಿಷನಲ್ಲಿ ಪ್ಲೇಸ್ ಮಾಡೋಕ್ಕೆ ಎಡ್ಜ್ ಅಥವಾ ಕಾರ್ನರ್. ಸೆಕೆಂಡು ಎಚ್ ಪಿ ಪ್ಲೇನ್ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು ಸಾಲಿಡ್ಸಲ್ಲಿ. ಓಕೆ, ನೆಕ್ಸ್ಟು ಇಲ್ಲಿ ಈ ಪ್ರಿಸಮಲ್ಲಿ 3 ಥರ ಪ್ರಾಬ್ಲಮ್ಸು, ಪಿರಮಿಡ್ಸಲ್ಲಿ ಟೋಟಲು ಹೇಳ್ಬೇಕಂದ್ರೆ 4 ಥರ ಹೇಳ್ಬೋದು, 4 ಥರ ಪ್ರಾಬ್ಲಮ್. ಓಕೆ,
ನಾರ್ಮಲ್ಲು, ಬೀಟಾ ಆ್ಯಂಗಲ್ಲು ಮತ್ತು ಸ್ಲ್ಯಾಂಟೆಡ್ ಚೇಂಜ್ ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್. ಓಕೆನಾ. ನೆಕ್ಸ್ಟ್ ನೋಡೋದಾದರೆ ನಾವು ಸಾಲಿಡ್ಸಲ್ಲಿ ಎಷ್ಟು ಥರ ಸಾಲಿಡ್ಸ್ ಬರುತ್ತೆ. ಸೊ ಅವಾಗಲೇ ನೋಡೋದಾದರೆ ಏನೇನು, ಫಸ್ಟು ಪ್ರಿಸಮ್ ಬರುತ್ತೆ. ಓಕೆ. ಸೊ ಪ್ರಿಸಮಲ್ಲೂ ಕೂಡ 4 ಥರ ಇದೆ. ಸ್ಕ್ವೇರ್ ಪ್ರಿಸಮ್, ಪೆಂಟಗನಲ್ ಪ್ರಿಸಮ್, ಹೆಕ್ಸಗನಲ್ ಪ್ರಿಸಮ್, ಆಮೇಲೆ ಕ್ಯೂಬ್ ಅಥವಾ ಹೆಕ್ಸಾಹೆಡ್ರನ್ ಅಂತ. ಓಕೆ, ಕ್ಯೂಬ್ ಅಥವಾ ಹೆಕ್ಸಾಹೆಡ್ರನ್ನು ಕೂಡ ಇದು ಪ್ರಿಸಮಲ್ಲೇ ಬರೋದು, ಕನ್ಫ್ಯೂಷನ್ ಆಗಬೇಡಿ. ಕ್ಯೂಬ್ ಮತ್ತು ಹೆಕ್ಸಾಹೆಡ್ರನ್ನು ಪ್ರಿಸಮಲ್ಲೇ ಬರೋದು. ನೆಕ್ಸ್ಟು ಪಿರಮಿಡ್ಸ್. ಪಿರಮಿಡಲ್ಲೂ ಕೂಡ ಏನೇನು ಬರುತ್ತೆ, ನಾಲ್ಕು ಟೈಪ್ ಸಾಲಿಡ್ಸು: ಸ್ಕ್ವೇರ್ ಪಿರಮಿಡು, ಪೆಂಟಗನಲ್ ಪಿರಮಿಡು, ಹೆಕ್ಸಗನಲ್ ಪಿರಮಿಡು ಮತ್ತು ಟೆಟ್ರಾಹೆಡ್ರನ್ ಅಂತ. ಓಕೆ, ಟೆಟ್ರಾಹೆಡ್ರನ್ ಅನ್ನೋದು ಪಿರಮಿಡ್. ಓಕೆನಾ, ಟೆಟ್ರಾಹೆಡ್ರನ್ ಅನ್ನೋದು ಪಿರಮಿಡ್. ಓಕೆ ಗೈಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕ್ಲಾಸ್ಮೇಟ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇಟ್ ಕ್ಯಾನ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್, ಸೊ ಇನ್ ಎಕ್ಸಾಮ್ಸ್ ಆರ್ ಇನ್ ಇಂಟರ್ನಲ್ಸ್. ನೆಕ್ಸ್ಟ್ ಥರ್ಡ್ ಟೈಪ್ ಸಾಲಿಡ್ ಬಂದು ಕೋನ್ ಅಂತ. ಓಕೆ, ಕೋನಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇರೋದು. ಸೊ ನಾವು ನೋಡೋಣ ನಾರ್ಮಲ್ ಟೈಪ್ ಪ್ರಾಬ್ಲಮ್ ಅಂದರೆ ಏನು. ಸಾಲಿಡ್ಸಲ್ಲಿ ಕಾನ್ಸೆಪ್ಟ್ ಸೇಮು, ಪ್ರಿಸಮ್ ಇರ್ಬೋದು, ಪಿರಮಿಡ್ ಇರ್ಬೋದು, ಕೋನ್ ಇರ್ಬೋದು, ಕಾನ್ಸೆಪ್ಟ್ ಸೇಮ್. ಏನು ನಾರ್ಮಲ್ ಟೈಪ್ ಪ್ರಾಬ್ಲಮಲ್ಲಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ವಿತ್ ರೆಸ್ಪೆಕ್ಟ್ ಟು HP ಆ್ಯಂಡ್ VP ಕೊಟ್ಟಿರ್ತಾನೆ, ಅದನ್ನು ನೋಡಬೇಕು. ಇಲ್ಲಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಏನಾದರೂ ಬೇಸ್ ಎಡ್ಜು, ಓಕೆ, ಇವೆರಡು ಪಾಯಿಂಟ್ ಇಂಪಾರ್ಟೆಂಟ್. ಓಕೆ, ಬೇಸ್ ಎಡ್ಜು ಮತ್ತು ಆ್ಯಕ್ಸಿಸ್ ಕೊಟ್ಟಿದ್ರೆ ಅದು ನಾರ್ಮಲ್ ಟೈಪ್. ಅರ್ಥ ಆಯ್ತಾ? ಬೇಸ್ ಎಡ್ಜು ಕೊಟ್ಟಿರ್ತಾನೆ, ಆ್ಯಕ್ಸಿಸು ಕೊಟ್ಟಿರ್ತಾನೆ. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಟು HP ಮತ್ತು VPಗೆ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಬೇಸ್ ಎಡ್ಜ್ ಮತ್ತು ಆ್ಯಕ್ಸಿಸ್ ಕೊಟ್ಟಿರ್ತಾನೆ, ಅದು ನಾರ್ಮಲ್ ಟೈಪ್. ಓಕೆನಾ. ಸೊ ನೋಡಿ, ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ನಾರ್ಮಲ್ ಟೈಪ್ಗೂ ಮತ್ತು ಬೀಟಾ ಆ್ಯಂಗಲ್ ಏನಂದರೆ, ಇಫ್ ದ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಏನಾದರೂ ಅವ್ನು ಬರೀ ಆ್ಯಕ್ಸಿಸಲ್ಲಿ ಕೊಟ್ಟಿದ್ದ, ಎರಡಕ್ಕೂ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಟು HP ಇರ್ಬೋದು ಅಥವಾ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ VP ಇರ್ಬೋದು, ಇವೆರಡು ಕೂಡ ಬರೀ ಒಂದು ಆ್ಯಕ್ಸಿಸಲ್ಲೇ ಐತೆ. ಓಕೆ, ಬರೀ ಆ್ಯಕ್ಸಿಸಲ್ಲಿ ಕೊಟ್ಟಿದ್ರೆ ಅದು ಬೀಟಾ ಆ್ಯಂಗಲ್. ಓಕೆನಾ. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಟು HP, that is also axis. Angle of inclination to VP, that is also axis. Then it is a beta angle problem. ಸೊ ದಿಸ್ ಕಾನ್ಸೆಪ್ಟ್ ಹೋಲ್ಸ್ ಗುಡ್ ಆಗುತ್ತೆ. ಪಿರಮಿಡ್ಗೂ ಆಗುತ್ತೆ, ಪ್ರಿಸಮ್ಗೂ ಆಗುತ್ತೆ, ಎಲ್ಲದಕ್ಕೂ ಸೇಮ್. ಓಕೆ, ನಾರ್ಮಲ್ ಟೈಪು ಬೀಟಾ ಆ್ಯಂಗಲ್. ಓಕೆ, ಪಿರಮಿಡ್ಗೆ ಬೇರೆ, ಪ್ರಿಸಮ್ಗೆ ಬೇರೆ ಇಲ್ಲ, ಎರಡಕ್ಕೂ ಸೇಮ್ ಕಾನ್ಸೆಪ್ಟ್. ಓಕೆನಾ. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಆ್ಯಕ್ಸಿಸ್ಗಿದ್ರೆ ವಿತ್ ರೆಸ್ಪೆಕ್ಟ್ ಟು HP ಆ್ಯಂಡ್ VP ಅದು ಬೀಟಾ ಆ್ಯಂಗಲ್ಲು. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಬೇಸ್ ಎಡ್ಜು ಮತ್ತು ಆ್ಯಕ್ಸಿಸ್ ಇದ್ದರೆ ಅದು ನಾರ್ಮಲ್ ಟೈಪ್. ಓಕೆನಾ. ನೆಕ್ಸ್ಟು ಥರ್ಡ್ ಟೈಪ್ ಅಪಿಯರ್ಸ್ ಟು ಬಿ. ಸೊ ಇದು ಅಪಿಯರ್ಸ್ ಟು ಬಿ ಆಯ್ತಲ್ಲ, ಇದರಲ್ಲಿ ಏನಂದ್ರೆ ಸೇಮ್ ನಿಮ್ಮ ಬೀಟಾ ಆ್ಯಂಗಲ್ ಇರ್ತದಲ್ಲ, ಅದ್ರ ಜೊತೆಗೆ ಇಲ್ಲಿ ಆ್ಯಕ್ಸಿಸ್ ಅಪಿಯರ್ಸ್ ಟು ಬಿ ಅಂತ ಕೊಟ್ಟಿರ್ತಾನೆ. ಓಕೆನಾ. ಪ್ಲೇನ್ಸಲ್ಲಿ ಬರ್ತಲ್ಲ ಮೀಡಿಯನ್, ಆ ಥರ ಅಲ್ಲ, ಇಲ್ಲಿ ಆ್ಯಕ್ಸಿಸ್ ಅಂತ ಟರ್ಮ್. ಆ್ಯಕ್ಸಿಸ್ ಅಪಿಯರ್ಸ್ ಟು ಬಿ ಇನ್ಕ್ಲೈನ್ ಟು VP at 30 ಡಿಗ್ರಿ ಆ್ಯಕ್ಸಿಸ್ ಅಂತ, ಆ್ಯಕ್ಸಿಸ್ ಜೊತೆಗೆ ಅಪಿಯರ್ಸ್ ಟು ಬಿ ಅಂತ ಕೊಡ್ತಾನೆ. ಅವಾಗೇನಂದರೆ ನಾವು ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬಾರ್ದು. ಓಕೆನಾ, ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬಾರ್ದು. ಬರೀ ನಾವು ವಿತ್ ರೆಸ್ಪೆಕ್ಟ್ ಟು ದಟ್ ಆ್ಯಕ್ಸಿಸ್ ಏನು ಮಾಡಬೇಕು, ಪ್ಲೇಸ್ ಮಾಡಬೇಕು, ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡೋಕ್ಕೆ ಹೋಗಬಾರ್ದು. ಓಕೆನಾ. ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ತೊಗೊಳೋದಾದ್ರೆ ಸ್ಲ್ಯಾಂಟೆಡ್ಸ್ ಅಂದರೆ ಫಸ್ಟ್ ಪೊಸಿಷನ್ನು ಬೇಸ್ ಕಾರ್ನರ್. ಓಕೆನಾ. ಈ ಸ್ಲ್ಯಾಂಟೆಡ್ಸು ಮತ್ತು ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಪ್ರಾಬ್ಲಮ್ಸಲ್ಲಿ ಫಸ್ಟ್ ಪೊಸಿಷನ್ನ ಮೆನ್ಷನ್ ಮಾಡಿರಲ್ಲ ಅವನು. ನಾವು ಕ್ವಶನ್ ನೋಡ್ಬಿಟ್ಟು ಐಡೆಂಟಿಫೈ ಮಾಡಬೇಕು. ಸ್ಲ್ಯಾಂಟೆಡ್ಸ್ ಕೊಟ್ಟವನೇ ಅಂದರೆ ಬೇಸ್ ಕಾರ್ನರ್ ಪೊಸಿಷನಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು, ರೈಟ್ ಸೈಡು. ಓಕೆನಾ. ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಕೊಟ್ಟವನೇ ಅಂದರೆ ನಾವು ಬೇಸ್ ಎಡ್ಜ್ನ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಗ್ಯಾಪ್ನ ಇಟ್ಕೊಳ್ಳಿ. ಸ್ಲ್ಯಾಂಟೆಡ್ಸ್ ಮತ್ತು ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಪ್ರಾಬ್ಲಮ್ಸಲ್ಲಿ ಅವನು ಫಸ್ಟ್ ಪೊಸಿಷನ್ನ ಮೆನ್ಷನ್ ಮಾಡಿರಲ್ಲ. ಅಂದರೆ ಬೇಸ್ ಎಡ್ಜ್ ಅಥವಾ ಬೇಸ್ ಕಾರ್ನರ್ ಅಂತ ಕೊಟ್ಟಿರಲ್ಲ. ನಾವು ಅದನ್ನು ಸ್ಲ್ಯಾಂಟ್ ಎಡ್ಜ್ ಅಂತ ಕೊಟ್ಟರೆ ಕಾರ್ನರು, ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಅಂತ ಕೊಟ್ಟರೆ ಅದು ಎಡ್ಜ್, ಬೇಸ್ ಎಡ್ಜ್. ಅರ್ಥ ಆಯ್ತಾ? ಸೊ ಇದು ಸ್ಲ್ಯಾಂಟೆಡ್ ಮತ್ತು ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್. ಓಕೆ, ನೆಕ್ಸ್ಟು ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸು. ಸೊ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸಲ್ಲಿ ಬಂದು ಕ್ಯೂಬ್ ಇದೆ, ಓಕೆ, ಕ್ಯೂಬ್ ಪ್ರಾಬ್ಲಮ್ಮು. ನೆಕ್ಸ್ಟು ಟೆಟ್ರಾಹೆಡ್ರನ್ ಪ್ರಾಬ್ಲಮ್ಸು. ಈ ಪ್ರಾಬ್ಲಮ್ಸು ಕೂಡ ನೋಡ್ಕೊಳ್ಳಿ, ಎಕ್ಸಾಮ್ಸಲ್ಲಿ ರಿಪೀಟ್ ಆಗ್ಬೋದು. ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಟೆಟ್ರಾಹೆಡ್ರನ್ನ, ಫ್ರಂಟ್ ವ್ಯೂ ಯಾವ ರೀತಿ ಆ್ಯಕ್ಸಿಸ್ ಬರ್ದು ಕಟ್ ಮಾಡ್ತೀವಲ್ಲ ಅದನ್ನು ಕ್ಲೀನಾಗಿ ನೋಡಿ. ನೆಕ್ಸ್ಟು ಕೋನ್ ಪ್ರಾಬ್ಲಮ್ಮು. ಸೊ ಗೈಸ್, ಎಲ್ಲ ಪ್ರಾಬ್ಲಮ್ ಕೂಡ ನನ್ನ ಚಾನಲ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ಕೊರೋನಾ ಟೈಮ್ ಇತ್ತು. ಸೊ ಆ ಟೈಮಲ್ಲಿ ಅಷ್ಟು ಕ್ಲೀನಾಗಿ ಚೆನ್ನಾಗಿ ಮಾಡೋಕ್ಕಾಗಿರಲ್ಲ. ಏನಾದ್ರು ಇನ್ಕನ್ವೀನಿಯನ್ಸ್ ಆಗ್ತಾಯಿದೆ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಯಾಕಂದರೆ ಕೊರೋನಾ ಟೈಮಲ್ಲಿ ಕ್ಲಾಸಸ್ ಇತ್ತು. ಆ ಟೈಮಲ್ಲಿ ಅನಿವಾರ್ಯದಿಂದ ಆ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ನಾನು ಕರೆಕ್ಟಾಗಿ ಅಷ್ಟು ನೀಟಾಗಿ ಮಾಡೋಕ್ಕಾಗಿಲ್ಲ. ಆದರೂ ಪ್ರಾಬ್ಲಮ್ಸ್ ನೀವು ನೋಡಿ ಮಾಡೋಕ್ಕೋದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸ್ಕೆಚಿಂಗಲ್ಲೂ ಯಾವ ರೀತಿ ಮಾಡಬೇಕು, ಮತ್ತು ಸಿಸ್ಟಮಲ್ಲಿ ಸಾಲಿಡೇಟ್ ಸಾಫ್ಟ್ವೇರ್ ಯೂಸ್ ಮಾಡಿ ಯಾವ ರೀತಿ ಮಾಡಬೇಕು, ಎರಡೂ ಕೂಡ ನಾನು ಮಾಡಿದ್ದೀನಿ. ಎಲ್ಲ ಟೈಪ್ ಪ್ರಾಬ್ಲಮ್ಸು ಇದೆ. ಆಲ್ಮೋಸ್ಟ್ ಅಬೌವ್ 50 ಪ್ರಾಬ್ಲಮ್ಸ್ ಇದೆ. ಯಾವ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಕೂಡ ನೀವು ರೆಫರ್ ಮಾಡಿ ನೀವು ಅರ್ಥ ಮಾಡ್ಕೋಬೋದು. ಏನಾದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ನೀವು ಕಾಮೆಂಟ್ಸ್ ಮಾಡ್ಬೋದು. ಓಕೆ, ನಾನು ಈ ಚಾನಲ್ ಲಿಂಕಲ್ಲಿ ಇಮೇಲ್ ಐ ಡಿ ಮತ್ತು ನನ್ನ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಸೊ ಥ್ರೂ ವಾಟ್ಸಪ್ಪಲ್ಲೂ ಕೂಡ ನೀವು ಮೆಸೇಜ್ ಮಾಡಿ ಏನಾದ್ರು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದು. ನೋಡಿ, ಫಸ್ಟ್ ಪೊಸಿಷನ್ ಪ್ರೊಜೆಕ್ಷನ್ ಆಫ್ ಪ್ರಿಸಮಲ್ಲಿ ಫಸ್ಟ್ ಪೊಸಿಷನ್ ಫ್ರಂಟ್ ವ್ಯೂ ಏನು ಬರುತ್ತೆ, ರೆಕ್ಟ್ಯಾಂಗ್ಯುಲರ್ ಫೇಸ್ ಇರುತ್ತೆ. ಅದೇ ರೀತಿ ಫಸ್ಟ್ ಪೊಸಿಷನ್ ಪಿರಮಿಡಲ್ಲಿ ಏನು ಬರುತ್ತೆ, ಟ್ರಯಾಂಗ್ಯುಲರ್ ಫೇಸು. ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಓಕೆ, ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಪ್ರಿಸಮ್ ಪ್ರಾಬ್ಲಮಲ್ಲಿ ಟ್ರಯಾಂಗಲ್ ಬರೆದು ಬಿಡ್ತಾರೆ. ಪಿರಮಿಡ್ ಪ್ರಾಬ್ಲಮಲ್ಲಿ ಫಸ್ಟ್ ಪೊಸಿಷನ್ ಫ್ರಂಟ್ ವ್ಯೂ ಬರೀತಾರಲ್ಲ, ಅಲ್ಲಿ ರೆಕ್ಟ್ಯಾಂಗಲ್ ಬರೆದು ಬಿಡ್ತಾರೆ. ಓಕೆ, ಫಸ್ಟ್ ಪೊಸಿಷನ್ ಪ್ರಿಸಮಲ್ಲಿ ಯಾವಾಗಲೂ ರೆಕ್ಟ್ಯಾಂಗಲು, ಫ್ರಂಟ್ ವ್ಯೂ ಬರೆಯೋದು. ಓಕೆನಾ. ಫಸ್ಟ್ ಪೊಸಿಷನ್ನು ಪಿರಮಿಡ್, ಇದು ಯಾವಾಗಲೂ ಟ್ರಯಾಂಗ್ಯುಲರ್ ಫೇಸು. ಇವಾಗ ಸೆಕೆಂಡ್ ಪೊಸಿಷನ್ ಟಾಪ್ ವ್ಯೂ ಬರೋಕ್ಕೆ ಕಾನ್ಸೆಪ್ಟು. ಸೊ ಇಲ್ಲಿ ಏನಂದರೆ 3 ಸ್ಟೆಪ್ ಇರ್ತದೆ. ಓಕೆ, 3 ಸ್ಟೆಪ್ಸು. ಈ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಆರಾಮಾಗಿ ನಾವು ಸೆಕೆಂಡ್ ಪೊಸಿಷನ್ ಟಾಪ್ ವ್ಯೂನ ಕ್ಲೀನಾಗಿ ಕಂಪ್ಲೀಟ್ ಮಾಡ್ಬೋದು. ಓಕೆ, ನಾವು ವಿಜುವಲೈಸ್ ಮಾಡಿ ಕ್ಲೀನಾಗಿ ಬರೀಬೇಕು. ಈ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಗೈಸ್ ನೀವು ಈಸಿಯಾಗಿ ಆರಾಮಾಗಿ ಸೆಕೆಂಡ್ ಪೊಸಿಷನ್ ಟಾಪ್ ವ್ಯೂ ಬರಿಬೋದು. ಏನು ನಿಮಗೆ ಕಷ್ಟ ಆಗೋಲ್ಲ. ಫಸ್ಟ್ ಏನಂದರೆ ಕನ್ಸ್ಟ್ರಕ್ಷನ್ ಆಫ್ ದ ಔಟರ್ ಬೌಂಡ್ರಿ ಲೈನ್. ಔಟರ್ ಬೌಂಡ್ರಿ ಲೈನ್ನ ನೀವು ಫಸ್ಟು ಡ್ರಾ ಮಾಡಬೇಕು. ಓಕೆ, ರಿಮೆಂಬರ್ ಮಾಡ್ಕೊಳ್ಳಿ, ಈ ಸೆಕೆಂಡ್ ಪೊಸಿಷನ್ ಟಾಪ್ ವ್ಯೂ ಪ್ರಿಸಮ್ಗೂ ಸೇಮ್ ಕಾನ್ಸೆಪ್ಟು, ಪಿರಮಿಡ್ಗೂ ಸೇಮ್ ಕಾನ್ಸೆಪ್ಟು, ಬೇರೆ ಏನಿಲ್ಲ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಂದರೆ ಕನ್ಸ್ಟ್ರಕ್ಟ್ ದ ವಿಸಿಬಲ್ ಎಡ್ಜಸ್ ಆ್ಯಂಡ್ ಫೇಸಸ್. ಓಕೆ, ವಿಸಿಬಲ್ ಎಡ್ಜ್ ಮತ್ತು ವಿಸಿಬಲ್ ಫೇಸಸ್ ಇರುತ್ತಲ್ಲ, ಅದನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು. ಥರ್ಡ್ ಸ್ಟೆಪ್ ಏನು, ಕನ್ಸ್ಟ್ರಕ್ಟ್ ದ ಹಿಡನ್ ಎಡ್ಜಸ್ ಆ್ಯಂಡ್ ಹಿಡನ್ ಫೇಸಸ್. ಅಂದರೆ ಅದು ಕಾಣಲ್ಲ ನಮಗೆ. ಸೊ ಇನ್ವಿಸಿಬಲ್ ಎಡ್ಜ್ ಅಥವಾ ಇನ್ವಿಸಿಬಲ್ ಫೇಸಸ್ ಅಂತ ಹೇಳ್ಬೋದು. ಅದನ್ನು ನಾವು ಡ್ಯಾಶಿಡ್ ಲೈನಲ್ಲಿ ಬರೀಬೇಕು. ಓಕೆನಾ. ಸೊ ನಿಮ್ಮ ಈ ಚಾನಲ್ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಲೇಟೆಸ್ಟ್ ನೋಟಿಫಿಕೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಡ್ರಾಯಿಂಗ್ ಸಬ್ಜೆಕ್ಟ್ ನಿಮಗೆ ಸೊ ಈಸಿಯಾಗಿ ಅರ್ಥ ಆಗೋ ರೀತಿ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಇವತ್ತಿಂದ ನಾನು ಸ್ವಲ್ಪ ವೀಡಿಯೋಸ್ನ ಏನು ಮಾಡ್ತೀನಿ ಕನ್ನಡದಲ್ಲಿ ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ, ಅವ್ರಿಗೂ ಭಾಳ ಯೂಸ್ ಆಗುತ್ತೆ. ನೆಕ್ಸ್ಟ್ ಫೈನಲ್ ಕಾನ್ಸೆಪ್ಟ್ ಏನಂದರೆ, ಇಲ್ಲಿ ಇಫ್ ದೆರ್ ಈಸ್ ಎ ಮರ್ಜಿಂಗ್ ಆಫ್ ಕಂಟಿನ್ಯೂಸ್ ಲೈನ್ ಇನ್ ದ ಡ್ಯಾಶ್ ಲೈನ್. ಇಲ್ಲಿ ಒಂದೊಂದು ಟೈಮ್ ಏನಾಗುತ್ತೆ, ಕಂಟಿನ್ಯೂಸ್ ಲೈನು ಡ್ಯಾಶ್ ಲೈನ್ ಮರ್ಜಾಗಿ ಒಂದೇ ಲೈನ್ ಮೇಲೆ ಬರುತ್ತೆ. ಅಂಥ ಸಿಚುವೇಷನಲ್ಲಿ ನಾವು ಏನು ಮಾಡಬೇಕಂದ್ರೆ ಕಂಟಿನ್ಯೂಸ್ ಲೈನ್ನೇ ತೋರಿಸ್ಬೇಕಲ್ಲಿ. ಓಕೆನಾ, ಡ್ಯಾಶ್ ಲೈನ್ ತೋರಿಸಂಗಿಲ್ಲ. ಓಕೆ, ಮೊದಲು ಕಂಟಿನ್ಯೂಸ್ ಲೈನ್ ಬರೆದ್ಬಿಟ್ಟಿರ್ತೀವಿ, ಅದ್ರ ಮೇಲೆ ಏನು ಮಾಡ್ತದೆ ಮತ್ತು ಡ್ಯಾಶ್ ಲೈನ್ ಬರೋ ಸಾಧ್ಯತೆ ಇರ್ತದೆ. ಅವಾಗ ಏನಂದರೆ ಅಲ್ಲಿ ನಾವು ಬರೀ ಕಂಟಿನ್ಯೂಸ್ ಲೈನ್ನೇ ತೋರಿಸ್ಬೇಕು, ಡ್ಯಾಶ್ ಲೈನ್ನ ತೋರಿಸಂಗಿಲ್ಲ. ಓಕೆನಾ. ನೆಕ್ಸ್ಟು ಥರ್ಡ್ ಪೊಸಿಷನ್ ಅಂದರೆ ಫೈನಲ್ ಪೊಸಿಷನ್ ಬರಿತೀವಿ ಗೊತ್ತಾ, ಫೈನಲ್ ಡಯಾಗ್ರಾಮು. ಫೈನಲ್ ಪೊಸಿಷನಲ್ಲಿ ಫ್ರಂಟ್ ವ್ಯೂವಲ್ಲಿ ಅದು ಯಾವ ರೀತಿ ಬರೀಬೇಕಂತ ಪ್ರಿಸಮಲ್ಲಿ ಕಾನ್ಸೆಪ್ಟ್ ಇದೆ, ಪಿರಮಿಡಲ್ಲಿ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಪ್ರಿಸಮಲ್ಲಿ ಏನು ಮಾಡ್ತೀವಿ, ಪ್ರಿಸಮಲ್ಲಿ 2 ಮೆಥಡ್ ಇದೆ ಮಾಡೋಕ್ಕೆ. ಓಕೆನಾ. ಫಸ್ಟ್ ಏನಂದರೆ ನಿಯರೆಸ್ಟ್ ಪಾಯಿಂಟ್ ತೊಗೊಂಡು ಮಾಡ್ತೀವಲ್ಲ, ಅದು ನಿಯರೆಸ್ಟ್ ಪಾಯಿಂಟು XY ಲೈನ್. ಸೊ ಸ್ಕ್ವೇರ್ ಪ್ರಿಸಮ್ ಇದ್ದಾಗ 1 ತೊಗೊತೀವಿ. ಓಕೆ, ಪೆಂಟಗನ್ ಎಕ್ಸ್ ಆಗಿದ್ದಾಗ 2 ಪಾಯಿಂಟ್ಸ್ ತೊಗೊತೀವಿ. ಓಕೆ, 2 ಪಾಯಿಂಟ್ಸ್ ತೊಗೊಂಡು ಆ ಪರ್ಟಿಕ್ಯುಲರ್ ಎಡ್ಜಸ್ ಯಾವ್ಯಾವ ಕನೆಕ್ಟ್ ಮಾಡಿ ಅದನ್ನು ಫಸ್ಟು ಡ್ಯಾಶ್ ಲೈನ್ ಬರಿತೀವಿ. ಇನ್ನು ರಿಮೈನಿಂಗ್ ಲೈನ್ಸ್ ಎಲ್ಲ ಕಂಟಿನ್ಯೂಸ್ ಲೈನ್ ಬರುತ್ತೆ. ಕರೆಕ್ಟಾ. ಸೊ ಅದು ಫಸ್ಟ್ ಕಾನ್ಸೆಪ್ಟು. ಫಸ್ಟ್ ಏನು ಮಾಡ್ತೀವಿ, ನಿಯರೆಸ್ಟ್ ಪಾಯಿಂಟ್ XY ಲೈನ್ ತೊಗೋತೀವಿ. ಸೊ ಆಮೇಲೆ ಅಡ್ಜಸೆಂಟ್ ಎಡ್ಜಸ್ ಯಾವ್ದು ಕನೆಕ್ಟ್ ಆಗಿದೆ ಅಂತ ನೋಡಿಕೊಂಡು ಫಸ್ಟು ನಾವೇನು ಮಾಡ್ತೀವಿ, ಡ್ಯಾಶ್ ಲೈನ್ ಬರಿತೀವಿ. ಅದಾದಮೇಲೆ ಕಂಟಿನ್ಯೂಸ್ ಲೈನ್. ಸೊ ಅದರಲ್ಲಿ ಸೆಕೆಂಡ್ ಕಾನ್ಸೆಪ್ಟ್ ಏನಂದರೆ, ಇದನ್ನು ನಾವು ಫಸ್ಟು ಬೇಸ್ ಎಡ್ಜ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೆಕೆಂಡ್ ಕಾನ್ಸೆಪ್ಟಲ್ಲಿ ಕನ್ಸ್ಟ್ರಕ್ಟಿಂಗ್ ದ ಬೇಸ್ನ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಏನು ಮಾಡ್ತೀವಿ, ವರ್ಟಿಕಲ್ ಎಡ್ಜಸ್ ಬೇಸಿಂದ ಮೇಲೆ ಹೋಗುತ್ತಲ್ಲ, ಇಫ್ ಇಟ್ ಈಸ್ ಪಾಸಿಂಗ್ ಇನ್ಸೈಡ್ that will be the dashed line, and connecting to those vertical lines, if the adjacent edges were there, that is also the dashed line. ಓಕೆನಾ. ಸೇಮ್ ಪಿರಮಿಡಲ್ಲಿ ಮಾಡ್ತೀವಲ್ಲ, ಆ ಪ್ರೊಸೀಜರಲ್ಲೂ ಕೂಡ ನಾವು ಈ ಪ್ರಿಸಮ್ ಫೈನಲ್ ಪೊಸಿಷನ್ನ ಬರಿಬೋದು. ಓಕೆನಾ. ಸೇಮ್ ಕಾನ್ಸೆಪ್ಟ್ ಪಿರಮಿಡಲ್ಲಿ ಮಾಡ್ತೀವಲ್ಲ ಅದೇ ರೀತಿ. ಫಸ್ಟು ಬೇಸ್ ಎಡ್ಜ್ ಬರೆಯೋದು, ಅಲ್ಲಿ ಯಾವ ರೀತಿ ಸ್ಲ್ಯಾಂಟ್ ಎಡ್ಜ್ ಬರಿತೀವಲ್ಲ ಅದೇ ರೀತಿ ಇಲ್ಲಿ ಕಂಟಿನ್ಯೂಸ್ ವರ್ಟಿಕಲ್ ಲೈನ್ಸ್ ಬರೆಯೋದು. ವರ್ಟಿಕಲ್ ಲೈನ್ಸ್ ಏನೋ ಒಳಗಿಂದ ಪಾಸ್ ಆದರೆ ಡ್ಯಾಶ್ ಲೈನ್, ಹೊರಗಿಂದ ಪಾಸ್ ಆದರೆ ಅದು ಕಂಟಿನ್ಯೂಸ್ ಲೈನ್. ಸೇಮ್ ಪಿರಮಿಡ್ ಕಾನ್ಸೆಪ್ಟ್ ಇದೆಯಲ್ಲ ಅದೇ ರೀತಿ ಫೈನಲ್ ಪೊಸಿಷನ್ಗೆ. ಪಿರಮಿಡಲ್ಲಿ ಏನು ಮಾಡ್ತೀವಿ, ಫಸ್ಟು ನಾವು ಬೇಸ್ ಎಡ್ಜ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಆಮೇಲೆ ಸ್ಲ್ಯಾಂಟ್ ಎಡ್ಜಸ್ನ ಡ್ರಾ ಮಾಡ್ತೀವಿ. ಸ್ಲ್ಯಾಂಟ್ ಎಡ್ಜಸ್ ಏನಾದರೂ ಬೇಸ್ ಒಳಗಿಂದ ಹೋಗ್ತಿದ್ರೆ ಅದು ಡ್ಯಾಶ್ ಲೈನು, ಹೊರಗಿಂದ ಹೋಗ್ತಿದ್ರೆ ಅದು ಕಂಟಿನ್ಯೂಸ್ ಲೈನು. ಸೊ ಅಷ್ಟೇ ಕಾನ್ಸೆಪ್ಟ್ ಗೈಸ್. ನಾನು ಎಲ್ಲ ಟೈಪ್ ಪ್ರಾಬ್ಲಮ್ಸ್ ಕೂಡ ನನ್ನ ಚಾನಲ್ ಮಾಡಿದ್ದೀನಿ.
ಸೊ ಭಾಳ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಚಾನಲ್ನ ನೋಡ್ತಾರೆ, ವ್ಯೂ ಮಾಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಲಾಸ್ಟ್ 3 ಮಂತ್ಸಲ್ಲಿ ಹೆಚ್ಚು ಕಡಿಮೆ 30,000 ಸ್ಟೂಡೆಂಟ್ಸು ನನ್ನ ಚಾನಲ್ ವಿಸಿಟ್ ಮಾಡಿದ್ದಾರೆ. ಅದರಲ್ಲಿ ಬರೀ ಒಂದು 5% ಸ್ಟೂಡೆಂಟ್ಸ್ ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್, ಸೊ ದ್ಯಾಟ್ ದೇ ಕ್ಯಾನ್ ಬಿ ಬೆನಿಫಿಟೆಡ್. ಸೊ ನೀವೆಲ್ಲರಿಗೂ ಶೇರ್ ಮಾಡಿ. ಸೊ ಏನಾದ್ರು ಡೌಟ್ಸ್ ಇತ್ತು, ಪ್ರಾಬ್ಲಮ್ಸ್ ಎಲ್ಲ ಏನಾದರೂ ನೀವು ಕಾಮೆಂಟ್ ಮಾಡ್ಬೋದು ಕಾಮೆಂಟ್ ಸೆಕ್ಷನಲ್ಲಿ. ಆಮೇಲೆ ವಾಟ್ಸಪ್ ನಂಬರ್ ಇದೆ, ಅದು ಕೂಡ ವಾಟ್ಸಪ್ ಮಾಡಿ. ಸೊ ಐ ಕ್ಯಾನ್ ಹೆಲ್ಪ್ ಯು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಆಲ್. ಸೊ ಹೌದು ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಕ್ಲಾಸ್ಮೇಟ್ಸ್ಗೆಲ್ಲ ಶೇರ್ ಮಾಡಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.